ಒಂದು ಊರಿನಲ್ಲಿ ಒಬ್ಬ ಬಡ ಬಾಲಕನಿದ್ದನು. ಅವನು ದಿನಸು ಅಂಗಡಿಯಲ್ಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದನು. ಒಂದು ದಿನ ಅವನು ಮನೆಗೆ ಹೋಗುವಾಗ ರಸ್ತೆಯ ಬಳಿ ಹಳೆ ಚೀಲವನ್ನು ನೋಡುತ್ತಾನೆ. ಬಾಲಕ ತಕ್ಷಣ ಯೋಚಿಸುತ್ತಾನೆ, ನಾನು ಬಡವನು, ಈ ಹಣ ನನಗೆ ಬೇಕಾಗಬಹುದು, ಆದರೆ ಈ ಹಣ ನನ್ನದಲ್ಲ ಎಂದು ಬಾಲಕ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಈ ವಿಚಾರವನ್ನು ಅಣ್ಣನಿಗೆ ಹೇಳಲು ಮನೆಗೆ ಹೋಗುತ್ತಾನೆ. ಅಣ್ಣ ಅವನ ಪ್ರಾಮಾಣಿಕತೆಗೆ ಪ್ರೇರೇಪಿಸಿ ಚೀಲದ ನಿಜವಾದ ಮಾಲೀಕನನ್ನು ಹುಡುಕಲು ಹೇಳಿದ. ಬಾಲಕ ಚೀಲದೊಳಗಿನ ಕಾಗದ ಪತ್ರದಿಂದ ಜನರನ್ನು ಕೇಳುತ್ತಾ ನಿಜವಾದ ಮಾಲೀಕನನ್ನು ಹುಡುಕಿದ. ಕೊನೆಗೆ ವೃದ್ಧ ವ್ಯಕ್ತಿಯನ್ನು ಕಂಡು ಚೀಲವನ್ನು ಹಿಂದಿರುಗಿಸುತ್ತಾನೆ. ವೃದ್ಧನು ತುಂಬಾ ಸಂತೋಷ ಪಡುತ್ತಾನೆ ಮತ್ತು ಬಾಲಕನ ಪ್ರಾಮಾಣಿಕತೆಯನ್ನು ತುಂಬಾ ಮೆಚ್ಚಿಕೊಳ್ಳುತ್ತಾನೆ. ಆ ವ್ಯಕ್ತಿ ಒಂದು ಕಂಪನಿಯ ಮಾಲೀಕನಾಗಿರುತ್ತಾನೆ ಮತ್ತು ಅಲ್ಲಿ ಬಾಲಕನಿಗೆ ಕೆಲಸವನ್ನು ನೀಡುತ್ತಾನೆ. ಕೊನೆಗೆ ಬಡವಿದ್ದ ಬಾಲಕ ತನ್ನ ಪ್ರಾಮಾಣಿಕತೆಯಿಂದ ದೊಡ್ಡ ಸಾಧನೆಯನ್ನೇ ಮಾಡುತ್ತಾನೆ. ಪ್ರಾಮಾಣಿಕತೆ ಯಾವಾಗಲೂ ನಮ್ಮನ್ನು ಜಯಶಾಲಿಯಾಗಿ ಮಾಡುತ್ತದೆ. ಇದು ಬಹುಮಟ್ಟಿಗೆ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ.